ಎಲ್ರಿಗೂ ನಮಸ್ಕಾರ. ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ. ನಾನು ಅಳತೆ ಪ್ರಕಾರ ಹಾಕ್ತಾ ಇದ್ದೀನಿ, ನಿಮಗೂ ತೋರಿಸ್ತೀನಿ. ನೀವು ಬೇಕಾದರೆ ಇದೇ ಅಳತೆಗೆ ಮಾಡಿಕೊಂಡ್ರೆ 1 ವರ್ಷ ಅಥವಾ 2 ವರ್ಷ ಇಟ್ಟರೂ ಕೂಡ ಈ ಉಪ್ಪಿನಕಾಯಿ ಹಾಳಾಗಲ್ಲ. ಇವತ್ತು ನಾನು ಮಾವಿನಕಾಯಿ ಅಳತೆ ಮಾಡ್ಕೊಂಡಿದ್ದೀನಿ. ಇದು 1/4 kg ಇದೆ. ಇದನ್ನು ಕಟ್ ಮಾಡಿ ವಾಟೆ ಎಲ್ಲ ತೆಗೆದ್ರೆ ಇದರ ಪ್ರಮಾಣ 1 kg ಬರುತ್ತೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನಂತರ ಮೆಂತೆ, ಸಾಸಿವೆ, ಎಣ್ಣೆ, ಖಾರದ ಪುಡಿ ನಾನು ಅಳತೆ ಪ್ರಕಾರ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಈ ಮಾವಿನಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆಯಿಂದ ಒರೆಸಿ ಫುಲ್ಲು ಡ್ರೈ ಇಟ್ಕೋಬೇಕು. ಈ ಥರ ಕೈಗಳನ್ನು ಕೂಡ ಸ್ವಚ್ಛವಾಗಿ ತೊಳ್ಕೊಬೇಕು. ಮಣೆ ಮತ್ತು ಚಾಕು ಕೂಡ ಎಲ್ಲೂ ನೀರಿನ ಪಸೆ ಇರಬಾರ್ದು. ಹೋಳುಗಳನ್ನ ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ಕಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು 1/4 kg ಮಾವಿನಕಾಯಿ ತೊಗೊಂಡಿದ್ದು. ನಾನು ಹೇಳಿದೆ ನೋಡಿ, ಕಟ್ ಮಾಡಿದಾಗ ವಾಟೆ ಎಲ್ಲ ಹೋಗಿ ತೂಕ 1 kg ಬರುತ್ತೆ ಅಂತ. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೂಕ ನೋಡಿ 1 kg ಬಂದಿದೆ. ಈ ಮಾವಿನಕಾಯಿ ಉಪ್ಪಿನಕಾಯಿಗೆ ನಾನು ಇದೇ ಎಳ್ಳೆಣ್ಣೆಯನ್ನು ನಾನು ಬಳಸೋದು ಯಾವತ್ತೂ ಕೂಡ. ಇದು ತುಂಬ ವರ್ಷ ಬಾಳಿಕೆನೂ ಬರುತ್ತೆ. ಈ ಎಣ್ಣೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದು 500 ಗ್ರಾಮ್ ಇರೋ ಎಣ್ಣೆ ನಾನು ತಂದಿದ್ದು ಪ್ಯಾಕೆಟ್. ಇದರಲ್ಲಿ ಅರ್ಧ ಸಾಕು, ಅಂದರೆ 250 ಗ್ರಾಮ್ ಎಣ್ಣೆ 1 kg ಮಾವಿನಕಾಯಿಗೆ ಸಾಕು. ಇದನ್ನು ಕಟ್ ಮಾಡಿ ನಾನು 250 ಗ್ರಾಮ್ ಎಣ್ಣೆಯನ್ನು ತೊಗೊಳ್ತಿದ್ದೀನಿ. ಈಗ ಅಳತೆ ಮಾಡ್ಕೊಳ್ತಿದ್ದೀನಿ. 250 ಗ್ರಾಮ್. ಸ್ನೇಹಿತರೆ, ಇವಾಗ ಹೆಚ್ಚಿರೋ ಮಾವಿನಕಾಯಿನ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡಬೇಕು. ಈಗ ನಾನು ಮಾಡಿ ಮೇಲೆ ಹೋಗಿ ಚಾಪೆ ಮೇಲೆ ಒಂದು ಹತ್ತಿ ಬಟ್ಟೆ ಹಾಕಿ ಈ ಮಾವಿನಕಾಯಿನ ಹರಡಿಬಿಟ್ಟು, ಹರಡಿದ ಮಾವಿನಕಾಯಿ ಮೇಲೆ ಈ ಥರ ತೆಳುವಾದ ಬಟ್ಟೆನ ಈ ಥರ ಮುಚ್ಚಿ ಬರ್ತೀನಿ. ಯಾಕೆಂದರೆ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಇರಬೇಕು ಮತ್ತು ಗಾಳಿ ಧೂಳು ಬೀಳದೆ ಇರಲಿ ಅಂತ ಈ ಥರ ತೆಳುವಾದ ಸ್ವಚ್ಛವಾಗಿರುವಂತಹ ಒಂದು ವೈಟ್ ಟವಲ್ನ ಹಾಸಿಬಿಟ್ಟು ತೊಗೊಂಬರ್ತೀನಿ. ಇದನ್ನು ಇಲ್ಲಿ 250 ಗ್ರಾಮ್ ಎಣ್ಣೆ ತೊಗೊಂಡಿದ್ದೀನಿ. ಈ ಎಣ್ಣೆಯಲ್ಲಿ 50 ಗ್ರಾಮ್ ಎಣ್ಣೆಯನ್ನು ಪಕ್ಕಕ್ಕೆ ಇಟ್ಕೊಂಡು ಉಳಿದ ಎಣ್ಣೆಯನ್ನು ನಾನು ಇಲ್ಲಿ ಬಾಣಲಿಗೆ ಹಾಕ್ತಾ ಇದ್ದೀನಿ. ಇಲ್ಲೇನು ಗೊತ್ತಾ ಸ್ನೇಹಿತರೆ, ಇಲ್ಲಿ ಎಣ್ಣೆ ಹಾಕಿದ ಮೇಲೆ ಅದು ಚಿಕ್ಕ ಉರಿಯಲ್ಲಿ ತುಂಬ ಕ್ಲೀನಾಗಿ ಬಿಸಿ ಆಗಬೇಕಂದ್ರೆ ಇಲ್ಲಿ ನೀವು ಕೈ ಇಟ್ಟಾಗ ಅದ್ರ ಬಿಸಿ ಶಾಖ ನಿಮಗೆ ತಾಗಬೇಕು. ಅಲ್ಲಿವರೆಗೂ ಎಣ್ಣೆ ಕಾಯಿಸ್ಬಿಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ಸಾಮಗ್ರಿಗಳನ್ನ ಹಾಕಬೇಕು. ಇವಾಗ ಎಣ್ಣೆ ಹಾಕೋಣ ನೋಡಿ. ಇವಾಗ ಇದು ನಾನು ಅಳತೆ ಮಾಡಿಟ್ಕೊಂಡಿದ್ದಂತಹ 250 ಗ್ರಾಮ್ ಎಣ್ಣೆಯನ್ನು ನಾನು 200 ಗ್ರಾಮ್ ಎಣ್ಣೆಯನ್ನು ಹಾಕಿ ಸ್ವಲ್ಪ ನೋಡಿ, ಈಗ ಗೊತ್ತಾಗುತ್ತೆ ನಿಮಗೆ ಹಾಕುವಾಗಲೇ. ಈ ಒಂದು 50 ಗ್ರಾಮ್ ಎಣ್ಣೆಯನ್ನು ನಾನು ಹಾಗೆ ಎತ್ತಿಡ್ತಾ ಇದ್ದೀನಿ. ಕೊನೆಗೆ ತೋರಿಸ್ತೀನಿ, ಆಯಿತಾ? ಇವಾಗ ಈ ಎಣ್ಣೆಯನ್ನು ನಾವು ಬಿಸಿ ಮಾಡೋಕ್ಕೆ ಇಡೋಣ. ಗ್ಯಾಸ್ ಉರಿನ ಚಿಕ್ಕದಾಗಿ ಇಟ್ಕೋಬೇಕು. ಇಟ್ಕೊಂಡು ಸುಮಾರು ಇದೊಂದು 8-9 ನಿಮಿಷ ಆದರೂ ಬೇಕು. ಇದು ಪೂರ್ತಿ ಅಂದರೆ ಇದು ಹಬೆ ಬರಬೇಕಿಲ್ಲ. ಹಿಂಗೆ ತಾಗಿದ್ರೆ ನಮಗೆ ಶಾಖ ತಾಗಬೇಕು. ಅಲ್ಲಿವರೆಗೆ ಇದನ್ನು ಕಾಯಕ್ಕೆ ಇಡೋಣ. ಎಣ್ಣೆನ ನಾನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಆ ಎಣ್ಣೆ ಕಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ಸಾಮಾನುಗಳನ್ನ ಹಾಕ್ಕೋಬೇಕು. 5 ಮೆಣಸಿನಕಾಳು, 2 ಮರಾಠಿ ಮೊಗ್ಗು, 2 ಒಣಮೆಣಸಿನ್ಕಾಯಿನ ಅರ್ಧ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅನಾನಸ್ ಹೂ ತೊಗೊಂಡಿದ್ದೀನಿ. ಈ ಹೂವಲ್ಲಿ ನಾನು 2 ಎಸಳು ಅಷ್ಟೇ ತೊಗೊಳ್ಳೋದು ಸ್ನೇಹಿತರೆ. ನೋಡಿರಿ, ಈ ಥರ 2 ಎಸಳು ತೊಗೊಂಡಿದ್ದೀನಿ. ಕರೆಕ್ಟಾ? ಇದನ್ನು ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಇದು ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್. ಇದು 1 ಟೀ ಸ್ಪೂನ್ ಅಳತೆ. ಇದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಾನೆ. ಆಮೇಲೆ ಮೆಂತೆ ಕೂಡ ಅರ್ಧ ಟೀ ಸ್ಪೂನ್. ಇಷ್ಟನ್ನು ಮೆಂತೆನೇ ಇಡಿಯಾಗಿ ನಾನು ಹಾಕ್ತಾ ಇದ್ದೀನಿ. ಇಷ್ಟು ಸಾಮಾನುಗಳನ್ನ ಹಾಕ್ತೀನಿ ನೋಡಿ. ಕೈ ಈ ಥರ ಇಟ್ಟರೆ ಪೂರ್ತಿಯಾಗಿ ಬಿಸಿ ಆಗಿದೆ. ಬಿಸಿ ಆದ ತಕ್ಷಣ ನಾನಿಲ್ಲಿ ಗ್ಯಾಸ್ನ ಆಫ್ ಮಾಡ್ತಿದ್ದೀನಿ. ಗ್ಯಾಸ್ನ ಆಫ್ ಮಾಡಿಬಿಡಿ. ಆಫ್ ಮಾಡಿದ ಮೇಲೆ ನಾನು ಅರ್ಧ ಟೀ ಸ್ಪೂನಷ್ಟು ಮೆಂತೆ ಹಾಕ್ತಾ ಇದ್ದೀನಿ. ಸಾಸಿವೆ ಅರ್ಧ ಟೀ ಸ್ಪೂನ್. ಆಮೇಲೆ 2 ಅನಾನಸ್ ಹೂವಿನ ಎಳೆ, 5 ಮೆಣಸಿನಕಾಳು, 2 ಮರಾಠಿ ಮೊಗ್ಗು,
ಎಲ್ಲ ಸಾಮಾನು ಹಾಕಿ 2 ನಿಮಿಷ ಬಿಟ್ಬಿಟ್ಟು ನಾನು ಈ ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಈ ಎಣ್ಣೆಯನ್ನ ನಾವು ಪೂರ್ತಿ ಆರಕ್ಕೆ ಬಿಟ್ಬಿಡಬೇಕು, ಅಂದರೆ ಪೂರ್ತಿಯಾಗಿ ತಣ್ಣಗಾಗಬೇಕದು, ಆಯಿತಾ? ಹಾಗೆ ಬಿಟ್ಬಿಡೋಣ. 175 ಗ್ರಾಮಷ್ಟು ನಾನು ಉಪ್ಪು ತೊಗೊಂಡಿದ್ದೀನಿ. ಪುಡಿ ಮಾಡಿದ ಸಾಸಿವೆ, ಅಂದರೆ ಸಾಸಿವೆನ ಬಿಸಿ ಮಾಡಿಲ್ಲ, ಹಸಿ ಸಾಸಿವೆನೇ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಅದು ನಾನು 60 ಗ್ರಾಮಷ್ಟು ತೊಗೊಳ್ತಾ ಇದ್ದೀನಿ. ಮೆಂತೆಯನ್ನು ನಾನು ಬಿಸಿ ಮಾಡಿ ಪೌಡರ್ ಮಾಡ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಮೆಂತೆ ಪೌಡರ್ನ ತೊಗೊಂಡಿದ್ದೀನಿ. 125 ಗ್ರಾಮ್ ಮೆಣಸಿನ್ಕಾಯಿ ಪುಡಿ, ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ. ಒಂದು 30 ಗ್ರಾಮಷ್ಟು ಸಿಪ್ಪೆ ಬಿಡಿಸಿದ ಬೆಳ್ಳುಳ್ಳಿ, 50 ಗ್ರಾಮ್ ಪುಡಿ ಮಾಡಿದ ಬೆಲ್ಲನ ಇಟ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ಥರ ಒಂದು ಪ್ಲಾಸ್ಟಿಕ್ ಪುಟಾಣಿ ಬಕೆಟ್ ಥರ ಇಟ್ಕೊಂಡಿದ್ದೀನಿ. ಇದಕ್ಕೆ ಮುಚ್ಚಳ ಇದೆ ಈ ಥರ. ಇದಕ್ಕೆ ನಾನು ಏನೇನು ಜೋಡಿಸ್ಕೊಂಡಿದ್ದೀನಿ ನೋಡಿ, ಇಷ್ಟು ಸಾಮಾನುಗಳನ್ನ ಹಾಕಿಬಿಟ್ಟು ಕಾಯಿಸಿದ ಎಣ್ಣೆಯನ್ನು ಹಾಕಿ ನಂತರ ಹೋಳು ಮಾಡಿದ ಕಾಯಿಗಳನ್ನ ಹಾಕ್ತೀನಿ. ಈಗ ಒಂದೊಂದಾಗಿ ಹಾಕ್ತಾ ಬರೋಣ. ಅರಿಶಿನ ಪುಡಿ ನೋಡಿ 1 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಆಮೇಲೆ ಉಪ್ಪು, ಈಗಾಗಲೇ ನಿಮ್ಗೆ ಅಳತೆ ಹೇಳಿದ್ದೀನಿ ನಾನು. ಸಾಸಿವೆ ಪುಡಿ ಹಾಕ್ತಾ ಇದ್ದೀನಿ, ಮೆಂತೆ ಪೌಡರ್, ಬೆಳ್ಳುಳ್ಳಿ, ಬೆಲ್ಲ, ಖಾರದ ಪೌಡರ್, ಎಲ್ಲ ಸಾಮಾನು ಹಾಕಾಯಿತು. ಇದಕ್ಕೆ ನಾವು ನೋಡಿ ಒಗ್ಗರಣೆ ಹಾಕಿಟ್ಟಿದ್ವಲ್ಲ, ಇದು ಸಂಪೂರ್ಣವಾಗಿ ಪೂರ್ತಿ ಆರಿದೆ. ಇದನ್ನು ಇದಕ್ಕೆ ಹಾಕ್ತೀನಿ. ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳೋಣ. ಚೆನ್ನಾಗಿದೆಲ್ಲ ಹೊಂದ್ಕೊಳ್ಳಿ. ಇವಾಗ ನಾವು ಹೋಳು ಮಾಡಿ ಇಟ್ಟಿದ್ವಲ್ಲ ಮಾವಿನಕಾಯಿನ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಹೋಳು ಮಾಡಿದ ಮಾವಿನಕಾಯಿನ ಹಾಕ್ತಾ ಇದ್ದೀನಿ. ಹೋಳುಗಳು ಮತ್ತು ಮಸಾಲೆ ಎಲ್ಲ ಕೂತ್ಕೊಳ್ಳೋಂಗೆ ಮಾಡೋಣ. ಹೀಗೆ ಸ್ನೇಹಿತರೆ, ಒಂದು ಸ್ವಲ್ಪ ಎಣ್ಣೆ ಬಿಟ್ಟಿದ್ದೆ ನೋಡಿ, ಒಂದು 50 ಗ್ರಾಮ್ ಎಣ್ಣೆ ಬಿಟ್ಟಿದ್ದೆ ನಾನು. ಇದನ್ನು ಕಾಯಿಸಿರಲಿಲ್ಲ, ಹಾಗೆ ಸೆಪ್ರೇಟಾಗಿ ಇಟ್ಟಿದ್ದೆ. ಆ ಎಣ್ಣೆನ ಹಾಕ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲ ಸಾಮಾನು ಹಾಕಾಯಿತು. ಈಗ ನೋಡಿ ಎಲ್ಲ ಗಟ್ಟಿಯಾಗಿದೆ ಇದು. ಇದನ್ನು 3 ದಿನ ನಾವು ಹಾಗೆ ಬಿಡೋಣ. 3 ದಿನ ಬಿಟ್ಟ ಮೇಲೆ ಅದು ಉಪ್ಪು, ಎಣ್ಣೆ, ಮಸಾಲೆ ಎಲ್ಲ ಸೇರಿಕೊಂಡಿರುತ್ತೆ. ನಮಗೆ ಎಣ್ಣೆ ಕಮ್ಮಿ ಅಂತ ಅನಿಸಿದರೆ ಇನ್ನೊಂದು 100 ಗ್ರಾಮ್ ಎಣ್ಣೆ ತಂದು ಹಾಕಿದ್ರೂ ಒಳ್ಳೆಯದು. ಯಾಕಂದರೆ ಎಣ್ಣೆ ಜಾಸ್ತಿ ಇದ್ದಷ್ಟು ಉಪ್ಪಿನಕಾಯಿ ಚೆನ್ನಾಗಿ ಬಾಳಿಕೆ ಬರುತ್ತೆ. ಬಟ್ ಸ್ನೇಹಿತರೆ, ನಾನು ಹಿಂಗೆ ಹಾಕೋದನ್ನು ಮರ್ತು ಬಿಟ್ಟಿದ್ದೆ. ಅದಕ್ಕೆ ಈಗ ಏನು ಮಾಡಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಿಂದೆ ನಾವು ಕಾಯಿಸಿದ್ವಲ್ಲ ಅದೇ ಥರನೇ ಎಣ್ಣೆಯನ್ನು ಪೂರ್ತಿಯಾಗಿ ಕಾಯಿಸಿ ಆಫ್ ಮಾಡಿಬಿಟ್ಟು ಸ್ವಲ್ಪ ಹಿಂಗನ್ನು ಹಾಕೋಣ. ಕಾಯಿಲೆ ಎಣ್ಣೆ. ಸ್ನೇಹಿತರೆ, ಎಣ್ಣೆ ಕಾದಿದೆ. ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿಬಿಟ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗೆ ಹಾಕ್ತಾ ಇದ್ದೀನಿ. ಇವಾಗ ಮತ್ತೆ ಎಣ್ಣೆ ಪೂರ್ತಿ ಆರಿದ ಮೇಲೆ ನಾವು ಉಪ್ಪಿನಕಾಯಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಹಿಂಗೆ ನಾನು ಮರ್ತಿದ್ದೆ ಅಂತ ಹೇಳಿದ್ನಲ್ಲ, ಈ ಹಿಂಗನ್ನು ನಾನು ಕಾಯಿಸಿದ ಎಣ್ಣೆಗೆ ಹಾಕ್ಬಿಟ್ಟು ಪೂರ್ತಿ ಆರಿಸಿದ್ದೀನಿ. ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಇದು ಫುಲ್ ಇದ್ರ ಕೆಲಸ ಎಲ್ಲ ಮುಗ್ದಿದೆ. ಇವಾಗ ನಾನು ಒಂದು ಹತ್ತಿ ಬಟ್ಟೆ, ಅಂದರೆ ಈ ಥರ ಹತ್ತಿ ಬಟ್ಟೆಯನ್ನು ಈ ಥರ 2 ಮಡಿಕೆ ಮಾಡಿಕೊಂಡು ಈ ಥರ ಹಾಕ್ಬಿಟ್ಟು ಇದನ್ನು ಗಟ್ಟಿಯಾಗಿ ಈ ಥರ ಗಂಟು ಹಾಕ್ಬಿಟ್ಟು ಈ ಥರ ಬಟ್ಟೆದು ಈ ಥರ ಹುರಿ ಥರ ಇದೆ, ಇದನ್ನು ಹಾಕಿ ಈ ಥರ ಕಟ್ಟಿಬಿಡ್ತೀನಿ. ಕಟ್ಬಿಟ್ಟಿದ್ದು ನಾನು ಬಿಸಿಲಲ್ಲಿ ಅಂದರೆ 3 ದಿನ
ಎಲ್ಲಿ ನಮ್ಮನೆ ಮಹಡಿ ಮೇಲೆ ಬಿಸಿಲು ಎಲ್ಲಿ ಚೆನ್ನಾಗಿ ಬರುತ್ತೋ ಅಲ್ಲಿ ಈ ಥರ ಇಡ್ತೇನೆ. 3 ದಿನ ಇಟ್ಬಿಟ್ಟು ಆಮೇಲೆ ಇದನ್ನು ತೆಗೆದುಬಿಟ್ಟು ನೋಡ್ಕೋಬೇಕು. ಆವಾಗ ಉಪ್ಪು ಮಸಾಲೆ ಎಲ್ಲ ಹೊಂದ್ಕೊಂಡಿರುತ್ತೆ. 3 ದಿನದ ನಂತರ ಸ್ವಲ್ಪ ಯಾವುದೇ ಸ್ಪೂನ್ ಹಾಕುವಾಗಲೂ ಕೂಡ ನೀರಿನ ಪಸೆ ಇರಬಾರ್ದು. ಅದನ್ನು ಗ್ಯಾಸ್ ಮೇಲೆ ಇಟ್ಟು ಆ ಸ್ಪೂನನ್ನು ಹಿಂಗೆ ಬಿಸಿ ಮಾಡಿ, ಅಥವಾ ಈ ಥರ ನಾನಿವತ್ತು ಈ ಥರ ಸ್ಪೂನ್ ಮರದ ಸ್ಪೂನ್ ಮಾಡಿದ್ದೀನಲ್ಲ, ಇದರಲ್ಲಾದರೂ ಈ ಥರ ಕೈ ಆಡಿಬಿಟ್ಟು ಸ್ವಲ್ಪ ರುಚಿ ನೋಡಬೇಕು. ಉಪ್ಪು ಖಾರ ಇವೆಲ್ಲ ಸರಿಯಾಗಿದೆಯಾ ಅಂತ ನೋಡಿ. ಈ ಅಳತೆಗೆಲ್ಲ ಕರೆಕ್ಟಾಗೇ ಇರುತ್ತೆ. ನೋಡಿಬಿಟ್ಟು ಸ್ವಲ್ಪ ನಿಮ್ಗೆ ಹೆಚ್ಚು ಕಮ್ಮಿ ಅನಿಸಿದರೆ ಯಾವ್ದು ಉಪ್ಪು ಖಾರನ ಹಾಕಿಬಿಟ್ಟು ಕೈ ಆಡಿಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿದ ಬಾಟ್ಲ್ ಒಳಗಡೆ ಹಾಕಿ ಇಟ್ಕೊಂಡ್ರೆ ನೀವು ಹೊರಗಾದರೂ ಇಡ್ಬೋದು ಅಥವಾ ಫ್ರಿಜ್ಜಲ್ಲಾದರೂ ಇಡ್ಬೋದು. 1 ವರ್ಷಗಳ ಕಾಲ ಈ ಉಪ್ಪಿನಕಾಯಿ ಹಾಳಾಗಲ್ಲ. ಪ್ರತಿ ಸಲ ಬಳಸುವಾಗ ಹಗಲು ಹೊತ್ತಲ್ಲೇ, ಅಂದರೆ ಸೂರ್ಯ ಮುಳುಗೋಕ್ಕಿಂತ ಮುಂಚೆ 6:30ಗಿಂತ ಮುಂಚೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪಿನಕಾಯಿನ ಒಂದು ಚಿಕ್ಕ ಬಾಟ್ಲಲ್ಲಿ ತಗೊಳ್ಳಿ. ಕತ್ತಲಲ್ಲಿ ಉಪ್ಪಿನಕಾಯಿನ ಓಪನ್ ಮಾಡಬಾರ್ದು. ಈ ಮೇಯ್ನ್ ಉಪ್ಪಿನಕಾಯಿ ಜಾರಿಂದ ಓಪನ್ ಮಾಡಬಾರ್ದು. ಪ್ರತಿ ಸಲ ಸ್ಪೂನ್ ಹಾಕುವಾಗಲೂ ಕೂಡ, ಅಂದರೆ ಒಂದು ದೊಡ್ಡದ್ರಿಂದ ಚಿಕ್ಕದಕ್ಕೆ ಶಿಫ್ಟ್ ಮಾಡ್ಕೊಳ್ಳುವಾಗ ಸ್ಪೂನನ್ನು ಒಣಗಿಸಿ ನೀರಿನ ಪಸೆ ಇಲ್ದಿರೋ ನೋಡಿಕೊಂಡು ಮಾಡಬೇಕು. ನಾವು ಮಾತಾಡುವಾಗ ನಮ್ಮ ಬಾಯಿಂದ ಎಂಜಲ್ ಕೂಡ ಉಪ್ಪಿನಕಾಯಿ ಮೇಲೆ ಬೀಳಬಾರ್ದು. ಯಾಕಂದರೆ ಸ್ವಲ್ಪ ನೀರಿನ ಪಸೆ ಇದ್ದರೂ ಕೂಡ ನೀವು ಎಷ್ಟೇ ಚೆನ್ನಾಗಿ ಉಪ್ಪಿನಕಾಯಿ ಹಾಕಿದರೆ ಹಾಳಾಗೋಗುತ್ತೆ. ಇದನ್ನು ನಾನು 3 ದಿನ ಹಾಗೆ ಇಟ್ಬಿಟ್ಟು ಬಾಟ್ಲಿಗೆ ಶಿಫ್ಟ್ ಮಾಡೋದು ತೋರಿಸ್ತೀನಿ ಆಯಿತಾ ಸ್ನೇಹಿತರೆ. ನಾನಿವಾಗ ಉಪ್ಪಿನಕಾಯಿ ಹಾಕಿ ಈ ಥರ ಬಟ್ಟೆ ಕಟ್ಟಿದ್ದನ್ನು ನಿಮಗೆ ತೋರಿಸಿದ್ದೆ. 3 ದಿನ ಆಗಿದೆ. ಇವತ್ತು ಓಪನ್ ಮಾಡಿಬಿಟ್ಟು ನಾನು ಮತ್ತೆ ಈ ಬಾಟ್ಲಿಗೆ ಹಾಕ್ಕೊಳ್ತೀನಿ. ಮತ್ತೊಂದು ಸ್ನೇಹಿತರೆ, ನಾನು ಹೇಳಿದೆ ನಿಮಗೆ ಸ್ವಲ್ಪ ಹೊತ್ತು, ಅಂದರೆ 3-4 ಗಂಟೆ ಬಿಸಿಲಲ್ಲಿ ಇಡಬೇಕು ಅಂತ. ಯಾಕಂದರೆ ಈ ಸಲ ನಮಗೆ ಬಿಸಿಲೇ ಇಲ್ಲ ನೋಡಿ. ಮುಂಗಾರು ಬಹಳ ಬೇಗ ಕರ್ನಾಟಕಕ್ಕೆ ಕಾಲಿಟ್ಟಿರೋದ್ರಿಂದ ಸ್ವಲ್ಪ ಎಲ್ಲ ಕಡೆ ನಮಗೆ ಮಳೆ ಶುರುವಾಗಿದೆ. ಹಾಗಿದ್ದಾಗ ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ನಾವು ಸಣ್ಣದಾಗಿ ಹೆಚ್ಕೊಂಡಿರೋಂತಹ ಮಾವಿನಕಾಯಿ ಹೋಳುಗಳನ್ನ ಫ್ಯಾನ್ ಕೆಳಗಡೆ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಫ್ಯಾನ್ ಕೆಳಗಡೆ ಇಟ್ಬಿಟ್ರೆ ಸಾಕು ಆಯಿತಾ. ನೋಡಿ, ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಈ ಸ್ಪೂನನ್ನು ಕೂಡ ನಾನು ಗ್ಯಾಸ್ ಬಿಸಿ ಉರಿಯಲ್ಲಿ ಡ್ರೈ ಮಾಡ್ಕೊಂಡು ಬಂದಿದ್ದೀನಿ. ನೋಡಿರಿ, ಈ ಥರ ಉಪ್ಪಿನಕಾಯಿ ರೆಡಿಯಾಗಿದೆ. ಬಹಳ ಚೆನ್ನಾಗಿದೆ ಸ್ನೇಹಿತರೆ, ರುಚಿಯಾಗಿರುತ್ತೆ. ಇದನ್ನೆಲ್ಲ ನೋಡಿದ ಮೇಲೆ ನೀವು ಕೂಡ ಇದು ನೋಡಿ 1 kg ನಾನು ಹಾಕಿದ್ದು. ಅದೇ ಥರ ನೀವು ಅಷ್ಟೇ ಇದೇ ಥರ ತಂದು ಹಾಕ್ಕೊಂಡು ವರ್ಷ ಪೂರ್ತಿ ಉಪ್ಪಿನಕಾಯಿನ ಸವಿಬಹುದು. ನೀವು ತಿಂಡಿ, ಅವಲಕ್ಕಿ, ಚಿತ್ರಾನ್ನ, ಆಮೇಲೆ ಉಪ್ಪಿಟ್ಟು, ಆಮೇಲೆ ಮೊಸರನ್ನಕ್ಕೆ ಎಲ್ಲದಕ್ಕೂ ಕೂಡ ಬಹಳ ರುಚಿಯಾಗಿರುತ್ತೆ. ಇವಾಗ ಬಾಟ್ಲಿನ ನಾನು ಚೆನ್ನಾಗಿ ಒಣಗಿಸ್ಬಿಟ್ಟು ನೀರಿನ ಪಸೆ ಇಲ್ದಿರೋ ಥರ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಉಪ್ಪಿನಕಾಯಿ ಹೋಳುಗಳನ್ನ ಈ ಬಾಟ್ಲು ಒಳಗಡೆ ಶಿಫ್ಟ್ ಮಾಡೋಣ. ನಾನೇನು ಇದನ್ನು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಲ್ಲ, ಹೊರಗೆ ಇಡ್ತೀನಿ ಸ್ನೇಹಿತರೆ. ಬಾಟ್ಲಿಗೆ ಹಾಕಿಟ್ಟಿದ್ದೀನಿ. ರುಚಿ ನೋಡಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ, ಹದವಾಗಿದೆ. ಏನೂ ಮಿಕ್ಸ್ ಮಾಡೋದು ಬೇಡ. ನೀವು ಈ ಥರ ಮಾಡಿದಾಗ ಸ್ವಲ್ಪ ಬಾಯಿಗೆ ಇಟ್ಕೊಂಡು ನೋಡಿ, ಏನಾರು ಹೆಚ್ಚು ಕಮ್ಮಿ ಆದರೆ ಈ ಸಮಯದಲ್ಲಿ ನೀವು ಬೆರೆಸ್ಬೋದು. ಈ ಥರ ನಾವು ಈ ಚಿಕ್ಕ ಬಾಟ್ಲಿಗೆ ಶಿಫ್ಟ್ ಮಾಡಿಕೊಡುವಾಗ ಇದನ್ನು ಕ್ಲೀನಾಗಿ ನೀರಿನ ಪಸೆ ಇಲ್ಲ ಅಂತ ನಾವು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಈ ಥರ ಹಿಂಗೆ ಚಿಕ್ಕ ಬಾಟ್ಲಿಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಉಪ್ಪಿನಕಾಯಿ ರೆಡಿಯಾಗಿದೆ. ನಾನು ಚಿಕ್ಕ ಬಾಟ್ಲಿಗೆ ಈ ಥರ ಪ್ರತಿನಿತ್ಯ ಬಳಸ್ಕೊಳ್ಳೋಕ್ಕೆ ಈ ಚಿಕ್ಕ ಬಾಟ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಈ ಥರ ನಾನು ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ಕೊಂಬಂದಿದ್ದೀನೋ ಅದೇ ಥರ ಮಾಡಿದರೆ ವರ್ಷ ಪೂರ್ತಿ ಉಪ್ಪಿನಕಾಯಿನ ಇಟ್ಟು ಬಳಸ್ಬಹುದು. ಹೊರಗಾದರೆ ಇಡಬಹುದು. ಅಕಸ್ಮಾತ್ ನಿಮಗೆ ಈ ಹಾಳಾಗೋದಿತ್ತು ಅನ್ನೋ ಭಯ ನಿಮ್ಮಲ್ಲಿದ್ದರೆ ಫ್ರಿಜ್ಜಲ್ಲಿ. ನಾನು ಇದನ್ನು ಸುಮಾರು ವರ್ಷ, ಅದಕ್ಕಿಂತಲೂ 2 ವರ್ಷ ತನಕನೂ ಇಟ್ಟು ನಾನು ಬಳಸಿದ್ದೀನಿ. ನೀವು ಕೂಡ ಮಾಡಿ ಉಪ್ಪಿನಕಾಯಿನ ಸವಿಯಿರಿ.